ಬಿಜೆಪಿಯಲ್ಲಿ ಈಗ ಲೋಕಸಭೆ ಟಿಕೆಟ್ಗಾಗಿ ಫೈಟ್ ತುಂಬಾ ಜೋರಾಗ್ತಾ ಇದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೆ ಇರುವಂತ ಮಟ್ಟಕ್ಕೆ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ ವಿಚಾರದಲ್ಲಿ ಈಗ ಕಿತ್ತಾಟ ಜೋರಾಗಿದೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಗೆ ಹೈಕಮಾಂಡ್ ಮತ್ತು ಜೆಡಿಎಸ್ ನಾಯಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಮಾಜಿ ಸಚಿವ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಸ್ವಪಕ್ಷದಲ್ಲೇನೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕೆ ಸುಧಾಕರ್ ಅವರ ಹೇಳಿಕೆಗೆ ಎಸ್ಆರ್ ವಿಶ್ವನಾಥ್ ಕೆಂಡಾಮಂಡಲರಾಗಿದ್ದಾರೆ. ಗ್ರೀನ್ ಸಿಗ್ನಲ್ ಅನ್ನ ಯಾರು ಕೊಟ್ಟಿಲ್ಲ, ಗ್ರೀನ್ ಸಿಗ್ನಲ್ ಕೊಟ್ಟವರೇ ಮತ್ತೆ ರೆಡ್ ಸಿಗ್ನಲ್ ಕೊಡ್ತಾರೆ ನೋಡಿ. ಏಕಪಕ್ಷೀಯ ಹೇಳಿಕೆಯ ಅರ್ಥ ಏನ್ರಿ? ಕಾಂಗ್ರೆಸ್ನಿಂದ ಬಂದಿರೋದಕ್ಕೇನೆ ಕಾಂಗ್ರೆಸ್ ಪದ್ಧತಿ ಫಾಲೋ ಮಾಡ್ತಾ ಇದ್ದಾರೆ. ಸುಧಾಕರ್ ಸುಳ್ಳು ಹೇಳಬಾರದು ಅಂತ ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. ಮಗನಿಗೆ ಟಿಕೆಟ್ ಕೊಡುವಂತೆ ವಿಶ್ವನಾಥ್ ಆಗ್ರಹಿಸ್ತಾ ಇದ್ದಾರಂತೆ. ಒಂದು ವಿಶ್ವಾಸ ಇದೆ. ಈಗಾಗಲೇ ಜೆಡಿಎಸ್ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಯಾವುದೇ ಲೋಕಸಭಾ ಕ್ಷೇತ್ರ, ರಾಜ್ಯದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾನೆ, ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ಸೂಕ್ತ ಅಭ್ಯರ್ಥಿನ ಘೋಷಣೆ ಮಾಡ್ತಾರೆ. ಗ್ರೀನ್ ಸಿಗ್ನಲ್ ಯಾರಿಗೂ ಕೊಟ್ಟಿಲ್ಲ. ನಮಗೂ ಕೂಡ, ನಾವು ಕೂಡ ಎಲ್ಲರ ಹತ್ರನೂ ಇರ್ತಕ್ಕಂಥವ್ರೆ. ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ, ರೆಡ್ ಸಿಗ್ನಲ್ ಬಂದೇ ಬರ್ತದೆ. ಅವೆಲ್ಲ ಕೂಡ ಪ್ರಶ್ನೆ ಬೇರೆ ಅದರದ್ದು. ಈಗ ನಾವು ಕೂಡ 3 ಸರಿ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇನ್ಚಾರ್ಜ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ನು. ಮತ್ತು ನಾನು 45 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ನು. ಪಕ್ಷ ಏನು ಹೇಳ್ತದೆ ನಾನು ಕೆಲಸ ಮಾಡ್ತೀನಿ. ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮೊದಲು ಇಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯಗಳನ್ನು ತಗೊಬೇಕಾಗ್ತದೆ. ಅದು ಇದು ಒಂದು ಕ್ಷೇತ್ರದ ಮಾತ್ರ ಈಗ ಶುರುವಾಗಿದೆ. ಇಂಥ ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿ ಟಗ್ ಆಫ್ ವಾರ್ ಇದೆ. ಅಲ್ಲಿ ಒಬ್ಬರಿಗೊಂದು ಸ್ವಪಕ್ಷದಲ್ಲೇ ವಿರೋಧ ಆಗುವಂಥ ತುಂಬ ಕ್ಷೇತ್ರಗಳಿದೆ. ಚಿಕ್ಕಬಳ್ಳಾಪುರದ್ದು ಮಾತನಾಡಿದ್ದಾರೆ ಅಂತ ಹೇಳಿ ಇದು ಆಚೆಗೆ ಬರ್ತಾ ಇದೆ. ಇನ್ನೂ ಕೆಲವು ಮಾತನಾಡದೇ ಇರುವಂಥವ್ರು ಅಲ್ಲಲ್ಲೇ ಹಾವು ಮುಗಿಸಿ ಅಂತಲೇ ಕಿತ್ತಾಡ್ತಿದ್ದಾರೆ.